ನಮಗೆ ಯಾರು ದಿಕ್ಕಿಲ್ಲ ಸರ್. ನಾವು ಹೆಣ್ಮಕ್ಳು ಜೀವನ ಅಲ್ಲಿಗೆ ಮಾಡೋದು. ಪಾವಗಡ ತಾಲೂಕಿನ ಪೆನ್ನೋಪನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಜಂಪಕ ರಾಮಣ್ಣ ಅವರಿಗೆ ಸೇರಿದ 300 ಕುರಿಗಳ ಪೈಕಿ 50ಕ್ಕೂ ಹೆಚ್ಚು ಕುರಿಗಳು ವಿಷಮಿಶ್ರಿತ ಆಹಾರವನ್ನ ಸೇವಿಸಿ ಸಾವನ್ನಪ್ಪಿರುವ ದುರ್ಘಟನೆ ಗುರುವಾರ ರಾತ್ರಿ ಸಂಭವಿಸಿದೆ. ಗುರುವಾರ ಬೆಳಗ್ಗೆ ಎಂದಿನಂತೆ ಕುರಿಗಳನ್ನ ಮೇಯಿಸಲು ಕರೆದೊಯ್ದು ಹಟ್ಟಿಗೆ ವಾಪಸ್ ಕರೆತರುವ ವೇಳೆ ಸಂಜೆ 5:30 ಸುಮಾರಿಗೆ ಚಿಗುರುಚಪ್ಪೆ ಪ್ರದೇಶದಲ್ಲಿ ಸೈನೈಡ್ ವಿಷಮಿಶ್ರಿತ ಆಹಾರ ಸೇವಿಸಿದ ಪರಿಣಾಮ ಕುರಿಗಳು ಸಾವನ್ನಪ್ಪಿವೆ. ಕುರಿ ಸಾಕಾಣಿಕೆಯನ್ನ ನಂಬಿ ಬದುಕ್ತಾ ಇರೋ ಗೊಲ್ಲರಹಟ್ಟಿ ಕುಟುಂಬಕ್ಕೆ ಭಾರಿ ನಷ್ಟ ಉಂಟಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜೋಳ ಸೆಪ್ಪೆ ತಿಂದು 60 ಕುರಿ ಹೋಗ್ಯಾವ ಸರ್. ಇನ್ನ ಇದಾವೆ ಹೋಗ್ತಾ ಇರೋವು. ನಮ್ಗೆ ಯಾರು ದಿಕ್ಕಿಲ್ಲ ಸರ್. ನಾವು ಹೆಣ್ಮಕ್ಳು ಜೀವನ ಅಲ್ಲಿಗೆ ಮಾಡೋದು. ಅದೇನು ಪರಿಹಾರ ಮಾಡಿಕೊಡ್ರಿ ಸರ್. ನಮಗೆ ಭಾಳ ದಿನದ್ದು ಅಂತಂದು ಅವ್ರು ಕನ್ಫ್ಯೂಸ್ ಆಗಿ ಅಲ್ಲಿ ಬಿಟ್ಟಿದ್ದಾರೆ. ಅವರು ಹೊರಗಡೆ ಹೊಡೆಯೋದ್ರೊಳಗೆ ಸುಮಾರು ನಡುಗ ಹತ್ಕೊಂಡು ಬಿಟ್ಟು ಸ್ವಲ್ಪ ಶೇಕ್ ಆಗಿದ್ದಾವೆ. ಒಂದು 5 ನಿಮಿಷದಲ್ಲಿ ಕಡೆಗೆ ಹೊಡೆಯೋದ್ರೊಳಗೇನೆ ಸುಮಾರು ಒಂದು 40-50 ಆ ರೇಂಜ್ಗೆ ಇದಾಗಿದ್ದಾವೆ. ಮತ್ತೆ ಬಂದು ತಿರ್ಗಾ ಒಂದು 20-30ವರೆಗೂ ಸುಸ್ತಾಗಿಬಿಟ್ಟಿದ್ದಾವೆ. ಅವು ಹೊರಗಡೆ ಹೋಗಿ ಜನಗಳನ್ನ ಕರೆಸಿ ಅವನ್ನ ಏನಾನ ಒಂದು ಟ್ರೀಟ್ಮೆಂಟ್ ಮಾಡಬೇಕಂತ ಇದಕ್ಕಿದ್ದಂಗೆ ಮಾಡಿದ್ರು ಯಾರು ಅರ್ಜೆಂಟ್ ಸಹಕರಿಸಲಿಲ್ಲ. ಮತ್ತು ಮದನ್ನು ಬೇರೆಯವ್ರು ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಬಂದು ಅವ್ರನ್ನೆಲ್ಲರನ್ನ ಕರೆಸಿ ನೋಡೋದ್ರೊಳಗೆ ಸುಮಾರು ಅಂದರೆ ಒಂದು 60 ಹಿಂದೆ ಮುಂದೆ ಅಲ್ಲೇ ಸ್ಪಾಟಲ್ಲಿ ಹೋಗಿದ್ದು. ಈ ಒಂದು ಘಟನಾ ಸ್ಥಳಕ್ಕೆ ಮಾಹಿತಿ ತಿಳಿದ ಕೂಡಲೇ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ವರಕೇರಪ್ಪ ಸೇರಿದಂತೆ ವೈದ್ಯರಾದ ಧರಣಿ, ಸತೀಶ್ ಶೆಟ್ಟಿ, ಶಿವಕುಮಾರ್ ಹಾಗೂ ಸಿಬ್ಬಂದಿ ದಿನೇಶ್ ಭೇಟಿ ನೀಡಿ ಅಸ್ವಸ್ಥಗೊಂಡಿದ್ದ ಉಳಿದ ಕುರಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡಿ ಹೆಚ್ಚಿನ ಸಾವು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 70-80 ಕುರಿಗಳು ಸಡನ್ ಆಗಿ ಮೇಯ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅದು ಚಿಗುರು ಸೆಪ್ಪೆ ಅಂತಂದ್ರೆ ಇನ್ನು ಈಗ ಆಗ್ತಾನೆ ಬೆಳೆದಿರೋದು. 60 ದಿವಸದ ಒಳಗಡೆ ಇರ್ತಕ್ಕಂಥ ಸೆಪ್ಪೆ ತಿಂದರೆ ಈ ಥರ ಸಡನ್ನಾಗಿ ಹೊಟ್ಟೆಬ್ರ ಬಂದು 2 ನಿಮಿಷದಲ್ಲೇ ಸತ್ತೋಗ್ತದೆ. ಅದರಲ್ಲಿ ಸೈನೈಡ್ ಅಂತ ಹೈಡ್ರೋಜನ್ ಸೈನೈಡ್ ಅಂತ ಇರ್ತೈತೆ. ಆ ವಿಷ ಆಗ್ಬಿಟ್ಟು ಸತ್ತೋಗ್ತವೆ. ಹೊಟ್ಟೆ ಉಬ್ರ ಬಂದ್ಬಿಟ್ಟು ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗಿ. ಸೊ ಅದಕ್ಕೆ ಹೇಳೋದು ರೈತರಿಗೆ ಏನಪ್ಪ ಅಂತಂದರೆ ಈ ಥರ ಚಿಗುರು ಸೆಪ್ಪೆ 30 ದಿವಸದೊಳಗಡೆ ಆಗಿರ್ತಕ್ಕಂಥದ್ದು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಯಾವುದೇ ಪ್ರಾಣಿ, ಈಗ ಹುಲ್ ತಿಂತಕ್ಕಂಥ ಪ್ರಾಣಿ, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕುರಿ, ಮೇಕೆ ಈ ಥರ ತಿಂದರೆ ಸಡನ್ನಾಗಿ ಹೊಟ್ಟೆ ಉಬ್ರ ಬಂದು ಆ ಸೈನೈಡ್ ಪಾಯ್ಸನಿಂಗ್ ಆಗಿ ಸತ್ತೋಗ್ತಾವೆ ಸರ್. ಮತ್ತೆ ರೈತರಿಗೆ ಏನು ಹೇಳ್ತಾರೆ ಸರ್ ಮುಂದೆ ಮುನ್ನೆಚ್ಚರಿಕೆ ಕ್ರಮವಾಗಿ? ಈ ವೇಳೆ ಸ್ಥಳೀಯ ಮುಖಂಡರಾದ ಮದನ್ ರೆಡ್ಡಿ, ಅಸಲ್ಕುಂಟೆ ಪಾಲಾಕ್ಷ, ತಿಪ್ಪನಾಯಕ ಹಾಗೂ ನಾರಾಯಣ ರೆಡ್ಡಿ, ಈರಣ್ಣ, ಪ್ರತಾಪ್ ರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಶಿವಣ್ಣ, ದರ್ಶನ್ ಕುಮಾರ್ ಸೇರಿದಂತೆ ಸ್ಥಳೀಯ ಗ್ರಾಮಸ್ಥರು ಹಲವರು ಸಹಕಾರ ನೀಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಕಾರಣವಾಗಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, ಟಿವಿಎನ್, ಪಾವಗಡ. ತಿಂದು ಪಾಯ್ಸನ್ ಆಗಿತ್ತು. ನಿನ್ನೆ ಸಂಜೆ ತಿಳಿದ ತಕ್ಷಣ ಡಾಕ್ಟರ್ ವರಕೇರಪ್ಪ ಅವರಿಗೆ ಫೋನ್ ಮಾಡಿದ ತಕ್ಷಣ ಅವರು ತಂಡವನ್ನು ಧರಣಿ ಮತ್ತು ಶಿವಕುಮಾರ್, ಸತೀಶ್ ಶೆಟ್ಟಿ ಅವ್ರನ್ನ ಕಳಿಸಿ ಆದಷ್ಟು ಇನ್ನೂ ಹೆಚ್ಚಿಗೆ ಸಾಯುವಂಥದ್ದನ್ನು ತಡೆಗಟ್ಟಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇವೆ. ಹಾಗೆ ಒಳ್ಳೆಯ ಟೀಮು ಇದೇ ಥರ ಸಹಕಾರ ಸ್ಪಂದಿಸಬೇಕು ಪಶುಸಂಗೋಪನಾ ಇಲಾಖೆಯವರು ಅಂತೇಳಿ ಕೂಡ ಕೇಳಿಕೊಂಡು ಇವರಿಗೆ ಆದಷ್ಟು ಸರ್ಕಾರದಿಂದ ಏನಾದರೂ ಪರಿಹಾರ ಆಗುತ್ತೆ ಅಂತೇಳಿ ಶಾಸಕರ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ. ಅವರು ಕೂಡ ಸ್ಪಂದಿಸಿ ಆದಷ್ಟು ಬೇಗ ಡಾಕ್ಟ್ರನ್ನ ಕಳಿಸ್ಕೊಟ್ಟು ಇದಕ್ಕೆ ಇದು ಮಾಡಿದ್ದಾರೆ. ಪರಿಹಾರ ದಕ್ಕಿಸುವಂಥ ಕೆಲಸ ಮಾಡಿಕೊಡ್ತಾರೆ ಇಲಾಖೆ ಕೆಲಸ.